ವೀಕ್ಷಕರಿಗೆಲ್ಲ ನಮಸ್ಕಾರ. ನಿಮಗೆಲ್ಲರಿಗೂ ಸ್ವರ್ಣೋಕ್ತಿ ವಾಹಿನಿಗೆ ಸ್ವಾಗತ. ಹೊಸದಾಗಿ ಯಾರಾದ್ರೂ ನೋಡ್ತಾ ಇದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನಾನು ಕಳಿಸಿರುವಂತಹ ವಿಡಿಯೋಗಳಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. GS ಶಿವರುದ್ರಪ್ಪ ಕವಿ ಪರಿಚಯ ಮತ್ತು ಜೀವನ ಚರಿತ್ರೆಯನ್ನು ಇವತ್ತು ನೋಡ್ಕೊಂಡು ಹೋಗೋಣ ಸ್ನೇಹಿತರೆ. ನವೋದಯ ಮತ್ತು ನವ್ಯ ಕಾವ್ಯ ಈ ಎರಡು ಬಗೆ ಕವಿತೆಗಳನ್ನು ಬರೆದ ಶಿವರುದ್ರಪ್ಪನವರು ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು. ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ 1926 ಫೆಬ್ರವರಿ 7ರಂದು ಜನಿಸಿದರು. ತಂದೆ ಶಾಂತವೀರಪ್ಪ, ತಾಯಿ ವೀರಮ್ಮ. ತಮ್ಮ ವೃತ್ತಿ ಜೀವನವನ್ನು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗುವುದರ ಮೂಲಕ ಆರಂಭಿಸಿದರು. ಶಿವರುದ್ರಪ್ಪನವರು ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ, ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದರು. ರಾಜ್ಯ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿಯೂ ಇವರು ಸೇವೆ ಸಲ್ಲಿಸಿದರು. ಇವರ ಸೌಂದರ್ಯ ಸಮೀಕ್ಷೆ ಎಂಬ ಸಂಶೋಧನಾ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ದೊರೆತಿದೆ. ಶಿವರುದ್ರಪ್ಪನವರು ಕನ್ನಡ ಸಾಹಿತ್ಯ ಕ್ಷೇತ್ರದ ವಿವಿಧ ಪ್ರಕಾರಗಳಲ್ಲಿ ತಮ್ಮ ಬರವಣಿಗೆಯನ್ನು ಮಾಡಿದ್ದಾರೆ. ನವೋದಯದ ಕಿರಣ ಲೀಲೆ ಕನ್ನಡದಿ ನೆಲದ ಮೇಲೆ ಶುಭೋದಯವ ತೆರೆದಿದೆ ಎಂದು ಹರ್ಷವನ್ನುಂಟು ಮಾಡಿದ ಕವಿ ಶಿವರುದ್ರಪ್ಪನವರು ವಿಮರ್ಶಕರೆಂದು ಖ್ಯಾತರು. ಇವರು ಬರೆದಂತಹ ಕೆಲವೊಂದು ಕವನ ಸಂಕಲನಗಳು: ಸಮಗಾನ, ಕಾರ್ತಿಕ, ದೀಪದ ಹೆಜ್ಜೆ, ಪ್ರೀತಿ ಇಲ್ಲದ ಮೇಲೆ, ದೇವಶಿಲ್ಪ, ಗೋಡೆ, ಅನಾವರಣ, ತೆರೆದ ದಾರಿ, ಕಾಡಿನ ಕತ್ತಲಲ್ಲಿ, ತೀರ್ಥವಾಣಿ, ಎದೆ ತುಂಬಿ ಹಾಡಿದೆನು ಕವಿಯ ಒಂದು ಅತ್ಯುತ್ತಮ ಕವನ. ಗೇಯ ಗುಣವುಳ್ಳ ಈ ಕವಿತೆಯನ್ನು ಹಾಡಿದವರು ಮೈಸೂರು ಅನಂತಸ್ವಾಮಿ. ಸಿದ್ದರಾಮಯ್ಯ ಜೀವನ ಚರಿತ್ರೆ ಉಳ್ಳ ಕರ್ಮಯೋಗಿ ಒಂದು ಮುಖ್ಯ ಗದ್ಯ ಕೃತಿ. ಇದು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪಠ್ಯವಾಗಿತ್ತು. ಅವರು ಬರೆದ ಕೆಲವೊಂದು ವಿಮರ್ಶಾ ಕೃತಿಗಳು: ವಿಮರ್ಶೆಯ ಪೂರ್ವ ಮತ್ತು ಪಶ್ಚಿಮ, ಗತಿಬಿಂಬ, ಪ್ರತಿಕ್ರಿಯೆ, ಕನ್ನಡ ಸಾಹಿತ್ಯ ಸಮೀಕ್ಷೆ, ಮಹಾಕಾವ್ಯ ಸ್ವರೂಪ, ನವೋದಯ ಬೆಡಗು, ಕನ್ನಡ ಕವಿಗಳ ಕಾವ್ಯಕಲ್ಪನೆ, ಕಾವ್ಯಾರ್ಥ ಚಿಂತನ, ತೌಲನಿಕ ಕಾವ್ಯಮೀಮಾಂಸೆಗೆ ಸಂಬಂಧಿಸಿದ 13 ಲೇಖನಗಳು. ಕಾವ್ಯಾರ್ಥ ಚಿಂತನ ಕೃತಿಯಲ್ಲಿ ಕವಿಯ ಅಧ್ಯಯನ ಆಳ ವಿಸ್ತಾರಗಳನ್ನು ಕಾಣಬಹುದು. 1984ರಲ್ಲಿ ಕಾವ್ಯಾರ್ಥ ಚಿಂತನೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಮಾಸ್ಕೋದಲ್ಲಿ 27 ದಿನ ಇದು ಒಂದು ಪ್ರವಾಸ ಸಾಹಿತ್ಯ ಕೃತಿ. ಈ ಕೃತಿಗೆ ಸೋವಿಯತ್ ಲ್ಯಾಂಡ್ನ ನೆಹರು ಪ್ರಶಸ್ತಿ ದೊರಕಿದೆ. ಅಮೆರಿಕಾದಲ್ಲಿ ಕನ್ನಡಿಗ ಇನ್ನೊಂದು ಇದೇ ಬಗೆಯ ಕೃತಿಯಾಗಿದೆ. ಶಿವರುದ್ರಪ್ಪನವರು 1992ರಲ್ಲಿ ದಾವಣಗೆರೆಯಲ್ಲಿ ನಡೆದ 61ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ನವೋದಯ ಮತ್ತು ನವ್ಯ ಕಾವ್ಯ ಪರಂಪರೆಯ ಸೇತುವೆ ಎಂದು ಗುರುತಿಸಲಾಗಿರುವ ಶಿವರುದ್ರಪ್ಪನವರು ಕನ್ನಡದ ಅಗ್ರಮಾನ್ಯ ಕವಿಗಳಲ್ಲಿ ಒಬ್ಬರು. ಬೆಳಕು ನಷ್ಟಗೊಂಡ ಕತ್ತಲಿನ ಜಗತ್ತಿನಲ್ಲಿ ಹಣತೆ ಹಚ್ಚುವುದು ಹೇಗೆ, ಬಿರುಕು ಬಿಟ್ಟ ಮನಸ್ಸುಗಳ ಮಧ್ಯೆ ಪ್ರೀತಿಯ ಸೇತುವೆ ಕಟ್ಟುವುದು ಹೇಗೆ ಎಂದಿರುವ GS ಶಿವರುದ್ರಪ್ಪನವರ ವಿಷಾದದ ಮಧ್ಯೆ ದಾರಿ ಹುಡುಕಕೊಳ್ಳಬೇಕಾಗಿದೆ ಎನ್ನುವರು. ಗೋವಿಂದ ಪೈ ಕುವೆಂಪು ನಂತರ ರಾಷ್ಟ್ರಕವಿ ಗೌರವಕ್ಕೆ ಪಾತ್ರರಾದವರು. ನವೆಂಬರ್ 1, 2006ರಲ್ಲಿ ಸುವರ್ಣ ಕರ್ನಾಟಕ ರಾಜ್ಯೋತ್ಸವದಂದು ಶಿವರುದ್ರಪ್ಪನವರಿಗೆ ರಾಷ್ಟ್ರಕವಿ ಎಂದು ಘೋಷಿಸಲಾಯಿತು. ಅವರನ್ನು ಸಮನ್ವಯ ಕವಿ ಎಂದು ಗುರುತಿಸಲಾಗುತ್ತದೆ. ಇನ್ನು ಇವರು ಪಡೆದ ಪ್ರಶಸ್ತಿಗಳ ಪಟ್ಟಿ ಈ ರೀತಿ ಇದ್ದಾವೆ. 1997ರಲ್ಲಿ ಬೂಸ್ತೂರ್ ಮಠ್ ಪ್ರಶಸ್ತಿ ಮತ್ತು ಗೊರೂರು ಪ್ರಶಸ್ತಿ ಪಡೆದಿದ್ದಾರೆ. 1998ರಲ್ಲಿ ಪಂಪ ಪ್ರಶಸ್ತಿ, 2000ರಲ್ಲಿ ಮಾಸ್ತಿ ಪ್ರಶಸ್ತಿ, 2001ರಲ್ಲಿ ಕನ್ನಡ ವಿಶ್ವವಿದ್ಯಾಲಯದಿಂದ ನಾಡೋಜ ಗೌರವ ಡಾಕ್ಟರೇಟ್ ಹಂಪಿ ವಿಶ್ವವಿದ್ಯಾಲಯದಿಂದ, 2004ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಿಲಿಟ್ ಪ್ರಶಸ್ತಿ, 2006ರಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದಿಂದ ಗೌರವ ಡಿಲಿಟ್, 2007ರಲ್ಲಿ
ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಿ.ಲಿಟ್. 2010ರಲ್ಲಿ ನೃಪತುಂಗ ಪ್ರಶಸ್ತಿ. ಹೀಗೆ ಇನ್ನೂ ಇವರು ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಡಿಸೆಂಬರ್ 23, 2013ರಲ್ಲಿ ಬೆಂಗಳೂರಿನ ಬನಶಂಕರಿಯಲ್ಲಿ ಜಿ.ಎಸ್. ಶಿವರುದ್ರಪ್ಪನವರು ನಿಧನರಾದರು. ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿಯವರೆಗೆ ಜಿ.ಎಸ್. ಶಿವರುದ್ರಪ್ಪನವರ ಒಂದು ಜೀವನ ಚರಿತ್ರೆಯನ್ನು ನೋಡ್ಕೊಂಡ್ಬಂದ್ವಿ. ಮತ್ತೆ ಮುಂದಿನ ಹೊಸ ವಿಶೇಷವಾದ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.